ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಆಲ್ರೆಡಿ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಬಹುತೇಕ ಜನರು ಅನ್ನೋದಕ್ಕಿಂತ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಪಿಂಚಣಿ ಹಣ ಯಾವಾಗ ಬರುತ್ತೆ, ನಮ್ಮದು ಏನಾದರೂ ಪ್ರಾಬ್ಲಮ್ ಇದೆಯಾ, ಯಾಕೆ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ. ಅಂಥವ್ರೆಲ್ಲರೂ ಸಹ ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪಿಂಚಣಿ ಸ್ಟೇಟಸನ್ನು ಚೆಕ್ ಮಾಡೋದು ಹೇಗೆ ಅಂಥೇಳಿ ಮೊನ್ನೆ ಒಂದು ನಿಮಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಏನೋ ಪ್ರಾಬ್ಲಮ್ ಆಗಿ ಡಿಲೀಟ್ ಆಯಿತು. ಅದರಲ್ಲಿ ಪಿಂಚಣಿದಾರರ ಡೀಟೇಲ್ಸ್ ತೋರಿಸೋ ಹಾಗಿರಲಿಲ್ಲ, ಬ್ಲರ್ ಮಾಡಬೇಕಾಗಿತ್ತು. ಬಟ್ ಡೈರೆಕ್ಟಾಗಿ ಮಾಡಿರೋದ್ರಿಂದ ಪ್ರಾಬ್ಲಮ್ ಆಯಿತು. ಬಟ್ ಆದರೆ ಇವಾಗ ನಿಮಗೆ ಹೊಸ ಒಂದು ಲಿಂಕ್ ಇದೆ, ಅದರಲ್ಲಿ ನೀವು ಆ್ಯಕ್ಟಿವ್ ಇದೆಯೋ ಇಲ್ಲ, ನೀವು ಸರ್ಕಾರ ಒಂದು 15-20 ದಿನ ಹೆಚ್ಚು ಕಡಿಮೆ ಬಿಡುಗಡೆ ಮಾಡುತ್ತೆ. ಆದರೆ ನಿಮ್ಮ ಪಿಂಚಣಿ ಸ್ಟೇಟಸ್ಸು ಆ್ಯಕ್ಟಿವ್ ಇದೆಯೋ ಇಲ್ಲೋ ಅನ್ನೋದನ್ನು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಬೋದು. ಕಂಪ್ಲೀಟಾಗಿ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ, ಪೂರ್ತಿ ವಿಡಿಯೋನ ನೋಡಿ, ಓಕೆನಾ. ಮೊದಲೇದಾಗಿ ನಾನೊಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡೈರೆಕ್ಟ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಟೇಟನ್ನು ಫಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಆಲ್ ಸ್ಕೀಮ್ ಅಂತ ಸೆಲೆಕ್ಟ್ ಮಾಡಿ, ರೂರಲ್ಲ ಅರ್ಬನ್ನು ಅದನ್ನು ನೋಡಿಕೊಂಡು ನೀವು ರೂರಲ್ ಆದರೆ ರೂರಲ್ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಕೆಳಗಡೆ ಇರುವಂಥ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಕೊಡಿ, ಓಕೆನಾ. ಒಂದು ಸರಿ ನೀವು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಡಿಸ್ಟಿಕ್ ಬರ್ತಾ ಹೋಗುತ್ತೆ. ಡಿಸ್ಟಿಕ್ ಆದಮೇಲೆ ತಾಲೂಕು ಬರ್ತಾ ಹೋಗುತ್ತೆ. ಆಮೇಲೆ ನಿಮಗೆ ನಿಮ್ಮ ವಿಲೇಜಸ್ ಬರ್ತಾ ಹೋಗುತ್ತೆ. ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ನೀವು ಕೊಡ್ತಾ ಹೋಗ್ಬೋದು. ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಾದ ನಂತರ ನಿಮ್ಮ ಊರಲ್ಲಿ ಯಾರ್ಯಾರಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ. ಅದಾದ ನಂತರ ನಾನು ಒಂದು ಸೆಕ್ಯೂರಿಟಿ ಪರ್ಪಸ್ ಆಗಿ ಹೈಡ್ ಮಾಡಿದ್ದೇನೆ. ನೀವು ಅಲ್ಲಿ ಒಂದು ಯಾರ್ಯಾರಿಗೆ ಬಂದಿದೆ, ಯಾರ್ಯಾರಿಗೆ ಬರುತ್ತೆ ಅದೆಲ್ಲ ಲೀಸ್ಟ್ ಬರುತ್ತಲ್ಲ, ಆ ಲೀಸ್ಟಲ್ಲಿರೋವಂಥ ಒಂದು ಆರ್ಡ್ರ್ ಕಾಪಿ ಬರುತ್ತೆ ಫಸ್ಟ್ ಲೈನಲ್ಲಿ. ನಾನು ಅದನ್ನ ಹೈಡ್ ಮಾಡಿದ್ದೀನಿ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಆರ್ಡ್ರ್ ಕಾಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ಕಂಪ್ಲೀಟ್ ಡೀಟೇಲ್ ಓಪನ್ ಆಗುತ್ತೆ, ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು. ನಮಗೆ ಇದರಲ್ಲಿ ಬೇಕಾಗಿರೋದು ಏನಪ್ಪ ಅಂದರೆ ಸ್ಟೇಟಸ್ಸು ಆ್ಯಕ್ಟಿವ್ ಇದೆಯೋ ಇಲ್ವೋ ಅಂತ ನೋಡಿ. ನಮ್ಮೆಲ್ಲ ವೀಕ್ಷಕರು ಸಹ ಪ್ರತಿಯೊಬ್ಬರು ತಪ್ಪದೇ ಇದೇ ರೀತಿ ಪಿಂಚಣಿ ಹಣ ಬರದೇ ಇರೋರು ಚೆಕ್ ಮಾಡಿ, ಸ್ಟೇಟಸನ್ನು ಚೆಕ್ ಮಾಡಿ ತಿಳಿಸುವಂಥ ಕೆಲಸ ಮಾಡಿ. ಹಾಗೆ ಅನ್ನಭಾಗ್ಯ ಹಣ ನಿಮಗೇನಾದರೂ ಬಂದಿಲ್ಲ ಅಂದರೆ ನೀವು ಏಪ್ರಿಲ್ ತಿಂಗಳ DBT ಸ್ಟೇಟಸನ್ನು ಚೆಕ್ ಮಾಡಿ. ಅದರಲ್ಲಿ ನಿಮಗೆ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಅಥವಾ NPCI ಚೆಕ್ ಫೇಲ್ಡ್ ಅಂತ ಇದೆಯೋ, ಅಥವಾ ನಿಮಗೆ ಏಪ್ರಿಲ್ವರೆಗೂ ಮಾತ್ರ ಸರ್ಕಾರ ಅಪ್ಡೇಟ್ ಮಾಡಿರೋದ್ರಿಂದ ಏಪ್ರಿಲಲ್ಲಿ ನಿಮಗೆ ಪೇಮೆಂಟ್ ಆಗಿರುವಂಥ ಡೀಟೇಲ್ ಇನ್ಫಾರ್ಮೇಷನ್ ಓಪನ್ ಆಗ್ತಾ ಇದೆಯೋ ಚೆಕ್ ಮಾಡಿ, ಕಮೆಂಟ್ ಮಾಡಿ. ಅನ್ನಭಾಗ್ಯ ಮತ್ತು ಪಿಂಚಣಿ ಹಣ ಬಂದಿಲ್ಲ ಅಂದರೆ ಈ ಎರಡು ವಿಷಯಗಳನ್ನು ಇಂಪಾರ್ಟೆಂಟಾಗಿ ಚೆಕ್ ಮಾಡಬೇಕಾಗತ್ತೆ. ಇನ್ನು ಸರ್ಕಾರದಿಂದನೇ ಬಿಡುಗಡೆ ಮಾಡಿಲ್ಲ ಅಂದರೆ ಯಾವುದೇ ರೀತಿ ವರಿ ಇಲ್ಲ, ವೆಯ್ಟ್ ಮಾಡಿ, ಎಲ್ಲವೂ ಕೂಡ ಸರಿ ಇರುತ್ತೆ. ಹಾಗಾಗಿ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ, ರಿಲೀಸ್ ಮಾಡ್ತಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.